ಸರಿ ಸರಿ 2005ನೇ ಇಸ್ವಿಯಲ್ಲಿ UPA ಸರ್ಕಾರದ ನೇತೃತ್ವವನ್ನು ವಹಿಸಿರುವಂತಹ ಶ್ರೀಮತಿ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2005ರಿಂದ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಯೋಜನೆಯನ್ನು ಜಾರಿಗೆ ತಂದಿರೋದು. ಈ ಯೋಜನೆಯನ್ನು ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ, ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಬುಡಮೇಲು ಮಾಡ್ತಕ್ಕಂಥ ಕಾನೂನನ್ನು ತಿದ್ದುಪಡಿ ಮಾಡಿ ಇಡೀ ರಾಷ್ಟ್ರದ ಕೂಲಿ ಕಾರ್ಮಿಕರಿಗೆ ಮತ್ತು ರೈತರಿಗೆ ಅನ್ಯಾಯ ಮಾಡ್ತಾಯಿದೆ. ಇದು ಸರಿಯಾದ ಕ್ರಮವಲ್ಲ. ಇದು ಕೇವಲ ಬಡವರ ಮೇಲೆ ಇದೇನು ತಾವು ಪ್ರಹಾರ ಮಾಡ್ತಾಯಿದ್ದೀರಿ, ಇದು ಖಂಡನೀಯ. ಮತ್ತು ಇವತ್ತು ತಾವು ಕಳೆದ ಸರ್ಕಾರದಲ್ಲಿ 90% ಕೇಂದ್ರ ಸರ್ಕಾರ ಅನುದಾನ ಕೊಡ್ತಾಯಿತ್ತು, 10% ಮಾತ್ರ ರಾಜ್ಯ ಸರ್ಕಾರಗಳು ಈ ಯೋಜನೆಗೆ ಅನುದಾನವನ್ನು ಬಿಡುಗಡೆ ಮಾಡ್ತಾಯಿತ್ತು. ಆವಾಗಲೇ 90% ನೀವು ಕೊಡುವಾಗ ಮತ್ತು ನಮ್ಮ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ ಕೊಟ್ಟುವಾಗ, ನಿಮ್ಮ ಸರ್ಕಾರ ಬಂದ ನಂತರ ಆ 90% ಕೊಡೋದನ್ನು ತಾವು ವೇಜಸ್ ಕೂಲಿ ಕಾರ್ಮಿಕರಿಗೆ ವೇತನ ಕೊಡ್ತಕ್ಕಂಥದ್ದು 2-3 ತಿಂಗಳ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಮತ್ತು ಇವತ್ತು ತಾವು 40-60% ರೇಷಿಯೋದಲ್ಲಿ 40% ಇಡೀ ದೇಶದ ರಾಜ್ಯಗಳಿಗೆ 40% ಏನು ತಾವು ಅನುದಾನದ ಭಾರವನ್ನು ಹಾಕ್ತಾ ಇದ್ದೀರಿ. ಇದು ಆಡಳಿತಾತ್ಮಕವಾಗಿ ಇದು ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗೋದಿಲ್ಲ. 60% ಮಾತ್ರ ಕೇಂದ್ರ ಸರ್ಕಾರ ಈ ಅನುದಾನವನ್ನು ಬರೆಸಬೇಕು ಅಂತ ತಾವೇ ನಿರ್ಣಯ ತಗೊಂಡಿದ್ದೀರಿ ಕೇಂದ್ರ ಸರ್ಕಾರದವರು. ಇದು ಸರಿಯಾದದ್ದೇ ಅಲ್ಲ. ಇದು ಕೇವಲ ರೈತರು ಇದರಿಂದ ಈ ಮನ್ರೇಗಾ ಯೋಜನೆಯಿಂದ ರೈತರಿಗೆ ಅವರ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇತ್ತು. ಸಣ್ಣ ಪುಟ್ಟ ರಸ್ತೆಗಳು, ಚರಂಡಿಗಳು ಮತ್ತು ಬಡವರಿಗೆ ಮನೆ ಕಟ್ಟಿಕೊಳ್ಳುವುದರಲ್ಲಿ 20% ಅನುದಾನ ಮನ್ರೇಗಾ ಯೋಜನೆಯಲ್ಲಿ ಅವಕಾಶ ಇತ್ತು. ಆದರೆ ಇದನ್ನು ತೆಗೆದುಹಾಕಿ ತಾವೇನು ರಾಮ್ಜಿ ಅಂತ ಯೋಜನೆ, ಒಬ್ಬ ರಾಷ್ಟ್ರಪಿತ ಆಗಿರ್ತಕ್ಕಂಥ ಈ ದೇಶಕ್ಕಾಗಿ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತಾವು ತೆಗೆದುಹಾಕ್ತೀರಿ ಅಂದರೆ ನಿಮಗೆ ಎಷ್ಟು ಧೈರ್ಯ ಇರಬೇಕು ಸರ್ ಕೇಂದ್ರ ಸರ್ಕಾರಕ್ಕೆ. ಇದು ಖಂಡನೀಯ. ಇದನ್ನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಕಾಂಗ್ರೆಸ್ ಜಿಲ್ಲಾ ಘಟಕದ ವತಿಯಿಂದ ಮತ್ತು ಎಲ್ಲ ಬ್ಲಾಕ್ಗಳ ವತಿಯಿಂದ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಯೋಜನೆಯನ್ನು ತಾವೇನು ರಾಮ್ಜಿ ಯೋಜನೆಯನ್ನು ತಂದಿದ್ದೀರಿ, ಇದನ್ನು ಕೊನೆಯವರೆಗೆ ನಾವು ಕಾಂಗ್ರೆಸ್ ಪಕ್ಷದಿಂದ ಹೋರಾಟ ಮಾಡ್ತೀವಿ ಅಂತ ನಾನು ಈ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತೀನಿ. ಓಕೆ, ಥ್ಯಾಂಕ್ ಯು. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. 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 ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ.